ಉತ್ತರ ಕನ್ನಡದ ಶಿರೂರು ಗುಡ್ಡ ಕುಸಿತ ಪ್ರಕರಣ 11ನೇ ದಿನವೂ ಈಗ ಕಾರ್ಯಾಚರಣೆ ಚುರುಕುಗೊಳ್ತಾ ಇದೆ, ಅಥವಾ 11ನೇ ದಿನವೂ ಮುಂದುವರೆದಿದೆ. ಕಾರ್ಯಾಚರಣೆ ಕೂಡ ಚುರುಕು ಪಡಿತಾ ಇದೆ. ಯಾಕಂದ್ರೆ ಹೆಚ್ಚಿನ ಮೆಷಿನರೀಸ್ಗಳನ್ನ ಬಳಸ್ಕೊಳ್ಳಲಾಗ್ತಾ ಇದೆ, ತಂತ್ರಜ್ಞಾನವನ್ನು ಬಳಸ್ಕೊಳ್ಳಲಾಗ್ತಾ ಇದೆ, ನೇವಿ ಹಾಗೆ ಆರ್ಮಿಗಳಿಗೆ ಸಂಬಂಧಪಟ್ಟ ಹಾಗಿನ ಸಿಬ್ಬಂದಿಯನ್ನ ಬಳಸ್ಕೊಳ್ಳಲಾಗ್ತಾ ಇದೆ. ಸಣ್ಣ ಸುಳಿವು ಸಿಗದಂತೆ ಕೊಚ್ಚಿ ಹೋಗಿದೆ ಹೋಟೆಲ್ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೋಡಬೇಕಿದೆ. ಹೋಟೆಲ್ ಮುಂದೆ ಹಾಡಿ ಕುಣಿದಿದ್ದಂತಹ ಪುಟಾಣಿಗಳು ಅಂದ್ರೆ ಅವಂತಿಕಾ ಹಾಗೆ ರೋಷನ್, ಈ ಹಳೆ ದೃಶ್ಯಗಳೆಲ್ಲ ಈಗ TV9ಗೆ ಬಹಳಷ್ಟು ಲಭ್ಯ ಆಗಿದೆ. ಆ ಹಳೆಯ ದೃಶ್ಯಕ್ಕೂ ಸದ್ಯದ ಪರಿಸ್ಥಿತಿಗೂ ಬಹಳ ವ್ಯತ್ಯಾಸ ಇದೆ. ಒಂದು ದೊಡ್ಡ ಆಲದ ಮರ ಬೇರೆ ಇತ್ತು, ಬಹಳ ದೊಡ್ಡ ಆಲದ ಮರ. ಆ ಆಲದ ಮರ ಕೂಡ ಕೊಚ್ಕೊಂಡು ಹೋಗಿದೆ. ಆ ದೃಶ್ಯವನ್ನ ನೀವು ನೋಡ್ಬೋದು. ನೀವೀಗ ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಒಂದು ಟ್ಯಾಂಕರ್ ಇದೆ, ಅಲ್ಲಿ ಓಡಾಡ್ತಾ ಇರುವಂತವ್ರು ಆ ರೋಷನ್ ಮತ್ತೆ ಅವಂತಿಕಾ ಅಂತ ಹೇಳಿ ಆ ಹೋಟೆಲ್ ಮಾಲೀಕರ ಮಕ್ಕಳವರು. ಸೊ ಆ ಜಾಗ ನೋಡ್ಬೋದು. ಆ ಜಾಗದಲ್ಲೇ ಒಂದು ದೊಡ್ಡ ಆಲದ ಮರ ಬೇರೆ ಇದೆ. ಆಮೇಲೆ ಒಂದು ಹೋಟೆಲ್ಲು, ಆ ಹೋಟೆಲ್ನ ಮುಂಭಾಗದಲ್ಲೇ ಪುನೀತ್ ರಾಜ್ಕುಮಾರ್ ಅವರ ಫೋಟೋ, ಪಕ್ಕದಲ್ಲೇ ಮತ್ತೊಂದು ಬಹಳ ದೊಡ್ಡ ಆಲದ ಮರ ಕೂಡ ಇದೆ. ಆದರೆ ಈಗ ಪಕ್ಕದಲ್ಲಿ ನೀವು ನೋಡ್ತಾ ಇದ್ರಲ್ಲ, ಕೆಸರುಮಯವಾಗಿ ಕಾಣಿಸ್ತಾ ಇದೆಯಲ್ಲ, ಇದು ಎಕ್ಸಾಕ್ಟ್ಲಿ ಅದೇ ಹೋಟೆಲ್ ಇದ್ದಂಥ ಸ್ಥಳ. ಏನಾಯ್ತು ಅನ್ನುವಂಥ ನಿಮ್ಗೆ ಗೊತ್ತಿಲ್ಲ ನೋಡಿ. ಆಲದ ಮರ ಅಂತೂ ಅಲ್ಲಿತ್ತ ಅಂತ ಕೇಳಬೇಕು, ಆ ರೀತಿಯಾಗಿ ಆಗಿ ಹೋಗಿದೆ. ಕೆಸರು ಮತ್ತೆ ಆ ಗುಡ್ಡದಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಬಂದಂಥ ಸಂದರ್ಭದಲ್ಲಿ ಎಲ್ಲ ಕೊಚ್ಕೊಂಡು ಹೋಗಿರುವ ಪರಿಣಾಮ. ಸೂರತ್ ಸ್ಥಳದಿಂದ ನಮಗೊಂದು ಪ್ರತ್ಯಕ್ಷ ವರದಿ ಕೊಟ್ಟಿರೋ ಇದಕ್ಕೆ ಸಂಬಂಧಪಟ್ಟಾಗೆ ಬನ್ನಿ ನೋಡ್ಕೊಂಬೋಣ. ಶಿರೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತಗೊಂಡು ಇವತ್ತಿಗೆ 11ನೇ ದಿನ. ಈಗಾಗಲೇ ಇಲ್ಲಿರುವಂತಹ ಹೋಟೆಲ್ನ ದೃಶ್ಯ ಯಾವ ರೀತಿಯಾಗಿತ್ತು ಎಂಬ ಹಳೆ ವಿಡಿಯೋ ಈಗಾಗಲೇ ವೈರಲ್ ಆಗ್ತಾ ಇದೆ. ಆದರೆ ಈಗಿರುವ ಪರಿಸ್ಥಿತಿ ಯಾವ ರೀತಿಯಾಗಿದೆ ಎಂಬುದನ್ನು ನಿಮಗೆ ತೋರಿಸ್ತೀನಿ. ನೀವು ದೃಶ್ಯದಲ್ಲಿ ನೋಡಬಹುದು. ಇದೇ ರಾಷ್ಟ್ರೀಯ ಹೆದ್ದಾರಿ 66. ಇದೇ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ನಿತ್ಯವೂ ಸಹಿತ ನೂರಾರು ಲಾರಿ ಚಾಲಕರು ಇಲ್ಲಿಗೆ ಬಂದು ತಮ್ಮ ವಾಹನವನ್ನ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಪಕ್ಕದಲ್ಲಿರುವಂತಹ ಹೋಟೆಲ್ನಲ್ಲಿ ತಿಂಡಿ ಮಾಡ್ತಾ ಇದ್ರು. ನೀವು ಆಲ್ರೆಡಿ ಏನು ನಿನ್ನೆ ದೃಶ್ಯದಲ್ಲಿ ನೋಡಿರಬಹುದು, ಹಳೆಯ ವಿಡಿಯೋದಲ್ಲಿ. ಇಲ್ಲಿ ಒಂದು 2 ಆಲದ ಮರ ಇತ್ತು. ಆಲದ ಮರದ ಮಧ್ಯದಲ್ಲಿ ಒಂದು ಸುಂದರವಾದ ಹೋಟೆಲ್ ಇತ್ತು. ಹೋಟೆಲ್ ಯಾವ ರೀತಿಯಾಗಿತ್ತು ಅಂದ್ರೆ, ಆ ಹೋಟೆಲ್ ನೋಡಿದ್ರೆ ಯಾರಿಗೂ ಸಹಿತ ಒಂದು ಕಪ್ ಟೀ ಕುಡಿದು ಹೋಗ್ಲೇಬೇಕು ಎಂಬ ಆಸೆ ಆಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಕೇವಲ ಲಾರಿ ಚಾಲಕರು ಅಷ್ಟೇ ಅಲ್ಲ, ಬಹಳಷ್ಟು ಪ್ರವಾಸಿಗರು ಸಹಿತ ಬರ್ತಾ ಇದ್ರು. ಆದರೆ ಈಗ ನೀವು ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತ. ಯಾಕೆಂದ್ರೆ ಆ ಮನೆಯಲ್ಲಿ ಇದ್ದಿರುವಂತಹ 5 ಜನರು ಈಗಾಗಲೇ ಮೃತರಾಗಿದ್ದಾರೆ. ಅವರೆಲ್ಲರ ಮೃತದೇಹಗಳು ಪತ್ತೆಯಾಗಿದ್ದು ಅವರೆಲ್ಲರ ಅಂತ್ಯಕ್ರಿಯೆಯು ಸಹಿತ ಆಗಿದೆ. ಯಾಕೆಂದ್ರೆ ಇದೇ ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇದೇ ಗಂಗಾವಳಿ ನದಿಯಲ್ಲಿ ಅದೇ 5 ವರ್ಷದ ಅವಂತಿಕಾ, 11 ವರ್ಷದ ರೋಷನ್ನ ಮೃತದೇಹ ಸಿಕ್ಕಿತ್ತು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಅವರ ಮೃತದೇಹಗಳು ಸಹಿತ ಅಂತ್ಯಕ್ರಿಯೆ ಮಾಡಲಾಗಿದೆ. ಇಲ್ಲೇ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇದೇ ಸ್ಥಳದಲ್ಲಿ ಆ ಹೋಟೆಲ್ ಇತ್ತು. ಹೋಟೆಲ್ನ ಹಿಂಭಾಗದಲ್ಲಿ ಅವರು ಮನೆ ಮಾಡಿದ್ರು. ಅದೇ ಮನೆಯಲ್ಲಿ ತಮ್ಮ ಬರ್ತ್ಡೇ ನಿಮಿತ್ತ ಹಿರಿಯರ ಮುಂದೆ ಕುಣಿದು ಕುಪ್ಪಳಿಸಿದ ಸ್ಥಳ ಇದು. ಇದೇ ಸ್ಥಳದಲ್ಲಿ ಅವರ ಕೊನೆಯ ಉಸಿರು ಎಳಿತಾರಂತ ಅವರಿಗೂ ಅನ್ಕೊಂಡಿರ್ಲಿಲ್ಲ. ಆದ್ರೆ ಇವತ್ತು ಆ ಸ್ಥಳದ ಪರಿಸ್ಥಿತಿ ಯಾವ ರೀತಿಯಾಗಿದೆ ನೋಡ್ತಾ ಇದ್ದೀರಾ. ಯಾಕೆಂದ್ರೆ ಇವತ್ತಿಗೆ 11ನೇ ದಿನ ಅವರ ಜೊತೆಗೆ ಅಂದ್ರೆ ಅವ್ರ ಹೋಟೆಲ್ ಅಲ್ಲಿ ಕೆಲಸಕ್ಕಂತ ಬರ್ತಿದ್ದ ಜಗನ್ನಾಥ್ ಅವರ ಮೃತದೇಹವು ಸಹಿತ ಇದುವರೆಗೆ ಸಿಕ್ಕಿಲ್ಲ. ಆ ಹಿನ್ನೆಲೆಯಲ್ಲಿ ಕೇವಲ 1 ನಿಮಿಷದ ಗುಡ್ಡ ಕುಸಿತದಿಂದ ಪೂರ್ತಿಯಾಗಿ ಮನೆ, ಅಲ್ಲಿರುವಂತ ದೊಡ್ಡ ಆಲದ ಮರ ಅಷ್ಟೇ ಅಲ್ಲದೆ ಅಲ್ಲಿರುವಂತಹ ಜನರು ಪೂರ್ತಿಯಾಗಿ ನಿರ್ನಾಮವಾಗಿದ್ದಾರೆ. ನೀವು ದೃಶ್ಯದಲ್ಲಿ ನೋಡುವುದು ಪೂರ್ತಿಯಾಗಿ ಸ್ಮಶಾನ ಮೌನ ಇದೆ. ಇದು ಇವತ್ತಿನ 11ನೇ ದಿವಸದ ಕಾರ್ಯಾಚರಣೆ. ಯಾಕಂದ್ರೆ ಅಲ್ಲಿ ಆ ದಿವಸ ಮಣ್ಣು ಬಿದ್ದ ದಿನ ಪೂರ್ತಿಯಾಗಿ 20 ಅಡಿ ಎತ್ತರ, ಅರ್ಧ ಕಿಲೋಮೀಟರ್ ಅಂದ್ರೆ 500 ಮೀಟರ್ ರಸ್ತೆಯಲ್ಲಿ ಪೂರ್ತಿಯಾಗಿ ಮಣ್ಣು ಬಿದ್ದಿತ್ತು. ಇಲ್ಲಿರುವಂತಹ ಮೃತದೇಹಗಳು ಎಲ್ಲವೂ ಸಹಿತ ಗಂಗಾವಳಿ ನದಿಗೆ ಕೊಚ್ಚಿ ಹೋಗಿದ್ದು. ಇಲ್ಲಿಂದ 20-25 ಕಿಲೋಮೀಟರ್ ದೂರದಲ್ಲಿರುವಂತಹ ಗೋಕರ್ಣ ಬಳಿಯ ಗಂಗೆ ಕೊಳದಲ್ಲಿ ಮೃತದೇಹಗಳು ಪತ್ತೆಯಾಗಿದೆ. ಅಂದ್ರೆ ಇಲ್ಲಿರುವಂತಹ ನದಿಯ ರಭಸ ಎಷ್ಟರ ಮಟ್ಟಿಗೆ ಇತ್ತು ಎಂಬುದನ್ನು ಸಹಿತ ನೀವು ಅರ್ಥ ಮಾಡಿಕೊಳ್ಳಬೇಕು. ಯಾಕಂದ್ರೆ ಇಲ್ಲಿ ಇದು ನಿಜವಾಗ್ಲೂ ಸಹಿತ ಬಹಳಷ್ಟು ದೊಡ್ಡ ದುರ್ಘಟನೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಕಡೆಗೆ ಹಳೆ ವಿಡಿಯೋ ವೈರಲ್ ಆಗ್ತಾ ಇದೆ, ಆದ್ರೆ ಈಗಿರುವ ಪರಿಸ್ಥಿತಿಯನ್ನು ನೋಡಿದ್ರೆ ಇಲ್ಲಿ ಒಂದು ಹೋಟೆಲ್ ಇತ್ತ ಎಂಬ ಒಂದು ಅವಶೇಷಗಳು ಸಹಿತ ಕಳೆದ 11 ದಿನಗಳಿಂದ ಸಿಗ್ತಾ ಇಲ್ಲ. ಕ್ಯಾಮರಾಮನ್ ದಿನೇಶ್ ಜೊತೆ ಸೂರಜ್ ಉತ್ತುರೆ, TV9 ಕಾರವಾರ. ಹೀಗೆ ಗಂಗಾವಳಿಯಲ್ಲಿ ಶೋಧ ಕಾರ್ಯ ನಡೀತಾ ಇರುವಂತಹ ಸಂದರ್ಭದಲ್ಲೇ 3 ಕಬ್ಬಿಣದ ವಸ್ತುಗಳು ಪತ್ತೆಯಾಗಿದೆಯಂತೆ. ಆ 3 ವಸ್ತುಗಳ ಪೈಕಿ ನದಿಯೊಳಗೆ ಲಾರಿ ಇರೋದು ಕೂಡ ಪತ್ತೆಯಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗ ಆ ಲಾರಿಯನ್ನ ಮೇಲಕ್ಕೆತ್ತುವುದೇ ಸೇನಾಪಡೆ ಮುಂದಿರುವಂತಹ ದೊಡ್ಡ ಸವಾಲು. ಕಾರ್ಯಾಚರಣೆಗೆ ಗಂಗಾವಳಿ ನದಿಯ ಹರಿವಿನ ರಭಸ ಕೂಡ ಅಡ್ಡಿಯಾಗ್ತಾ ಇದೆ. ನೀರು ಬಹಳ ರಭಸವಾಗಿ ಹರಿತಾ ಇರುವಂತಹ ಕಾರಣಕ್ಕಾಗಿ
ಆ ರಭಸವಾಗಿ ಹರಿತಾ ಇರುವಂತ ನೀರಿನ ಒಳಹೊಕ್ಕು, ಆ ಲಾರಿಯನ್ನ ಮೇಲಕ್ಕೆತ್ತೋದು, ಇದೆಲ್ಲ ಬಹಳ ಕಷ್ಟಕರವಾಗಿರುವಂತ ಸಂಗತಿ. ಲಾರಿ ಇರುವ ಸ್ಥಳಕ್ಕೆ ಹೋಗೋದಕ್ಕೆ ಡೈವರ್ಸ್ಗಳಿಗೂ ಕೂಡ ಬಹಳ ಸಮಸ್ಯೆ ಆಗ್ತಾ ಇದೆ. ಅಂದ್ರೆ ಬಹಳ ಈಜು ತಜ್ಞರು ಅಲ್ಲಿ ಹೋಗುವಂತ ನಿಟ್ಟಿನಲ್ಲೂ ಕೂಡ ಸಮಸ್ಯೆ ಆಗ್ತಾ ಇದೆ. ನದಿ ನೀರು ಹರಿವಿನ ರಭಸ ಹೆಚ್ಚಿರೋದ್ರಿಂದನೇ ಬಹಳ ತೊಂದರೆ ಕೂಡ ಆಗ್ತಾ ಇದೆ. ಮುಂದಿನ ಕಾರ್ಯಾಚರಣೆ ಮಾಡುವ ಬಗ್ಗೆ ತಜ್ಞರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಹೇಗೆ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಅವರೆಲ್ಲ ಕೂತು ಡಿಸ್ಕಷನ್ ಮಾಡ್ತಾ ಇದ್ದಾರೆ.